ನಾಗಮಂಗಲದ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಈ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಘಟನೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಅವರು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗಿ. ಗೃಹ ಸಚಿವರು ಲಘು ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿದ್ದಾರೆ. ನಾಗಮಂಗಲದಲ್ಲಿ ಸಣ್ಣ ಪ್ರಮಾಣದ ಗಲಾಟೆ ಆಗಿದೆ, ಸಣ್ಣ ಪ್ರಮಾಣದಲ್ಲಿ ಇದು ಮುಗಿದು ಹೋಗಿದೆ, ಸಣ್ಣ ಪ್ರಮಾಣ ಅವ್ರ ಹೇಳಿಕೆ. ಇದು ಆಕಸ್ಮಿಕವಾಗಿ ಕಲ್ತೂರಿದ್ದಾರೆ ಅಂತ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ನಡೆದಿತ್ತು ತೀರಾ ಆಕಸ್ಮಿಕ, ಷಡ್ಯಂತ್ರ ಏನಿಲ್ಲ, ಪೂರ್ವ ನಿಯೋಜಿತ ಏನಿಲ್ಲ ಅನ್ನೋದು ಗೃಹ ಸಚಿವರ ಅಭಿಪ್ರಾಯ. ಫಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. ನಾಗಮಂಗಲದಲ್ಲಿ ನಿನ್ನೆ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಅವರು ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂಥೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ. ಅಲ್ಲಿ ಈಗ SP IG ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ಇಲ್ಲ ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕೆ ಹೋಗಬೇಡಿ. ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಚಾರದ ವಿಚಾರಕ್ಕಿಂತ ಸರ್ ಘಟನೆ ನಡೆದಿದೆ, ಘಟನೆಗೆ ಪೂರ್ವ ಸಿದ್ಧತೆ. ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ, ಘಟನೆ ನಡೆದಿದೆ. ಕಂಟ್ರೋಲ್ ಈಗ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಗೃಹ ಸಚಿವರೇ ಇದೆಂತಹ ಹೇಳಿಕೆ ಅಂತ ನಾವು ಪ್ರಶ್ನೆ ಕೇಳಲೇಬೇಕಾಗತ್ತೆ. ನಾಗಮಂಗಲದಲ್ಲಿ ಕಲ್ಲು ತೂರಿದ್ದು ಸಣ್ಣ ಘಟನೆನಾ? ಪೆಟ್ರೋಲ್ ಬಾಂಬ್ ತೂರಿದ್ದು ಲಘು ಘಟನೆನಾ? ಹಾಗಾದ್ರೆ ನಿಮ್ ಪ್ರಕಾರ ದೊಡ್ಡ ಘಟನೆ ಅನ್ನೋದಕ್ಕೆ ವ್ಯಾಖ್ಯಾನ ಕೊಟ್ಬಿಡಿ, ನಾವು ಕೇಳಿಸ್ಕೊಂಡು ನಮ್ಮ ಕಿವಿಯನ್ನ ಪಾವನ ಮಾಡ್ಕೊಂಡ್ ಬಿಡ್ತೀವಿ. ಉದ್ದೇಶ ಪೂರ್ವಕವಾಗಿ ಈ ಕೃತ್ಯವನ್ನ ಎಸಗಿದ್ರು ಅನ್ನೋದಕ್ಕೆ 108 ಸಾಕ್ಷಿಗಳ ಕಣ್ಮುಂದೆ ಇದೆ. ಇಷ್ಟಾದ್ರೂ ಯಾರ ಪರವಾಗಿ ಅಥವಾ ಯಾರ ರಕ್ಷಣೆಗೋಸ್ಕರ ಇಂಥ ಸ್ಟೇಟ್ಮೆಂಟ್ಗಳು, ಲೈಟ್ ಸ್ಟೇಟ್ಮೆಂಟ್ಗಳನ್ನ ಇಂಥ ಸೆನ್ಸಿಟಿವ್ ಮ್ಯಾಟರ್ ಕೊಡೋದು ಸರಿನಾ ಅನ್ನೋದು ಪ್ರಶ್ನೆ. ಬಿಕಾಸ್ ಮಂಡ್ಯದ ಜನರ ನಿದ್ದೆ ಕಸ್ಕೊಂಡಿದೆ ಈ ಪ್ರಕರಣ. ನೂರಾರು ಜನ ಕೋಟಿಗಟ್ಟಲೆ ಲಾಸ್ ಮಾಡ್ಕೊಂಡು ಬೀದಿಗೆ ಬಂದಿದ್ದಾರೆ. ಪರಿಹಾರ ಕೊಡಬೇಕಾಗಿತ್ತು ಸರ್ಕಾರ ಅಂತ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮಗೆ ಸಾಕ್ಷಿ ತೋರಿಸ್ತಾ ಇದೀವಿ ನೋಡಿ. ಒಂದ್ ಕಡೆ ನೀವು ಪಬ್ಲಿಕ್ ಟಿವಿ ನೋಡಿದ್ರೆ ಈಗ ಗೊತ್ತಾಗ್ಬಿಡುತ್ತೆ ಯಾವುದೋ ಸಣ್ಣ ಘಟನೆ, ಯಾವುದೋ ದೊಡ್ಡ ಘಟನೆ ಅನ್ನೋದಕ್ಕೆ ನಾವು ಒಂದಷ್ಟು ಎಕ್ಸಾಂಪಲ್ಗಳನ್ನು ತೋರಿಸ್ತಾ ಇದೀವಿ. ಈ ಕಾರ್ ಏನ್ ಮಾಡಿತ್ತು? ಗಲಭೆಕೋರರಿಗೆ ಕಾರ್ ಏನ್ ಮಾಡಿತ್ತು ಅನ್ನೋದು ಪ್ರಶ್ನೆ. ಬಟ್ ಕಾರಿನ ಮುಂಭಾಗ ಹಾಗೂ ಹಿಂಭಾಗ ಆಗಿರುವಂತಹ ಹಾನಿ ಎಂತದ್ದು? ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿದ್ದಾರೆ ಅನ್ನೋದಕ್ಕೆ ಕೆಲವು ಕಟ್ಟಡಗಳು ಸಾಕ್ಷಿ ನುಡಿತಾ ಇದೆ. ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಕಟ್ಟಡ.